ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 34. ಕೆಳಗೆ ಹೋದ ಗಾನವಿ ಸ್ವಲ್ಪ ಹೊತ್ತಿನಲ್ಲೇ ಮೇಲೆ ಬಂದಾಗ ಆದಿ ಅವಳನ್ನೇ ನೋಡುತ್ತಿರುತ್ತಾನೆ. ಆದಿ ನೋಟಕ್ಕೆ ಗಾನವಿ ತಡವರಿಸುತ್ತಾ, ಏನಾದರೂ ಬೇಕಾರಿ ಎಂದು ಕೇಳುತ್ತಾಳೆ. ನನಗೇನು ಬೇಡ, ಆದರೆ ನೀನೇನು ಆಗಲೇ ಮೇಲೆ ಬಂದೆ, ಊಟ ರೆಡಿ ಆಯ್ತಾ ಎಂದು ಆದಿ ಕೇಳುತ್ತಾನೆ. ಆ ಮಾತಿಗೆ ಗಾನವಿ ಗಲಿಬಿಲಿಗೊಂಡು, ಈ ಹೊತ್ತಿಗೆ ಸೀತಮ್ಮ ರೆಡಿ ಮಾಡುತ್ತೇನೆ ಅಂದರು. ನನ್ನನ್ನು ನಿಮಗೆ ಏನಾದರೂ ಬೇಕೇನೋ ನೋಡಿಕೊಂಡು ಬಾ ಎಂದು ಕಳುಹಿಸಿದರು ಎಂದು ತನ್ನ ತಪ್ಪೇನೂ ಇಲ್ಲವೆಂಬಂತೆ ಸೀತಮ್ಮನೇ ಬಲವಂತವಾಗಿ ಮೇಲೆ ಕಳುಹಿಸಿದ ಹಾಗೆ ಹೇಳುತ್ತಾಳೆ. ಗಾನವಿಯ ಮಾತುಗಳಿಗೆ ಆದಿ ಹುಬ್ಬು ಗಂಟಿಕ್ಕಿದರೆ ಆದಿನ ನೋಡಿ ಸ್ವಲ್ಪ ಭಯಪಟ್ಟು, ನಿಜವಾಗಲೂ ರೀ, ಸೀತಮ್ಮನೇ ನನ್ನನ್ನು ಮೇಲೆ ಕಳುಹಿಸಿದ್ದು, ಆಣೆ ಎಂದು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ಮುದ್ದಾಗಿ ಹೇಳುತ್ತಾಳೆ ಗಾನವಿ. ತಲೆ ಮೇಲೆ ಕೈ ಇಟ್ಟುಕೊಂಡು ಚಿಕ್ಕ ಮಗುವಿನಂತೆ ಹೇಳುತ್ತಿರುವ ಗಾನವಿಯನ್ನು ನೋಡಿ ಸಣ್ಣದಾಗಿ ನಕ್ಕು, ಸರಿ, ನನಗೇನು ಅವಶ್ಯಕತೆ ಇಲ್ಲ, ನಿನಗೇನಾದರೂ ಕೆಲಸ ಇದ್ದರೆ ನೋಡ್ಕೊ ಎಂದು ಹೇಳಿ ಮತ್ತೆ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿಕೊಳ್ಳುತ್ತಾನೆ ಆದಿ. ಸದ್ಯ ಬದುಕುಳಿದೆ, ನನ್ನ ಮೇಲೆ ಅನುಮಾನ ಬರಲಿಲ್ಲ ಎಂದುಕೊಂಡು ಮತ್ತೆ ವಾರ್ಡ್ರೋಬ್ನಲ್ಲಿ ಬಟ್ಟೆಗಳನ್ನು ಜೋಡಿಸುತ್ತಾ ಕೂರುತ್ತಾಳೆ ಗಾನವಿ. ಒಂದು ಕಡೆ ಜೋಡಿಸುತ್ತಲೇ ಆದಿ ಕಡೆ ಓರೆಗಣ್ಣಿನಿಂದ ನೋಡುತ್ತಿರುತ್ತಾಳೆ ಗಾನವಿ. ಗಾನವಿ ಪದೇ ಪದೇ ನೋಡುತ್ತಿರುವುದು ಆದಿಗೆ ತಿಳಿಯುತ್ತಿದ್ದರೂ ಅವಳ ಕಡೆ ನೋಡದೆ ತನ್ನ ಮೇಲ್ಗೆ ಬಂದ ಮೆಸೇಜ್ಗಳನ್ನು ಚೆಕ್ ಮಾಡಿಕೊಳ್ಳುತ್ತಿರುತ್ತಾನೆ. ಗಾನವಿಗೆ ಬೇರೆ ಕೆಲಸವಿಲ್ಲದೆ ಮಡಿಸಿದ ಬಟ್ಟೆಗಳನ್ನೇ ಮತ್ತೆ ಬಿಚ್ಚುತ್ತಾ ಮತ್ತೆ ಮಡಚುತ್ತಾ ಒಳಗಿಡುತ್ತಿರುತ್ತಾಳೆ. ಗಾನವಿ ಮಾಡುವ ಕೆಲಸಗಳನ್ನೆಲ್ಲ ಆದಿ ಗಮನಿಸುತ್ತಲೇ ಇರುತ್ತಾನೆ. ಗಂಟೆಯಾದರೂ ಗಾನವಿ ಹಾಗೆ ಜೋಡಿಸುತ್ತಿರುವುದರಿಂದ ಆದಿ ತನ್ನ ಕೆಲಸ ಕೂಡ ಮುಗಿದಿದ್ದರಿಂದ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಗಾನವಿ ಕಡೆ ನೋಡುತ್ತಿದ್ದರೆ ತಕ್ಷಣ ಅವಳು ದೃಷ್ಟಿ ತಿರುಗಿಸಿ ಏನೋ ಕೆಲಸ ಮಾಡುತ್ತಿರುವಂತೆ ನಟಿಸುತ್ತಾಳೆ. ಸೋಫಾದಿಂದ ಎದ್ದ ಆದಿ ಮೆಲ್ಲಗೆ ಗಾನವಿಯ ಹತ್ತಿರ ಬರುತ್ತಿದ್ದರೆ ಗಾನವಿಯ ಎದೆ ಬಡಿತ ಹೆಚ್ಚಾಗುತ್ತದೆ. ಏನು ಇವರು ನನ್ನ ಹತ್ತಿರ ಬರುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಿದ್ದರೆ ಗಾನವಿಗೆ ಎರಡೇ ಹೆಜ್ಜೆ ದೂರದಲ್ಲಿ ನಿಂತು ನೇರವಾಗಿ ಗಾನವಿಯ ಕಣ್ಣಲ್ಲಿ ಕಣ್ಣಿಟ್ಟು, ಏನು ಸಮಾಚಾರ, ಆಗಲಿಂದ ನನ್ನ ಕಡೆಯೇ ನೋಡ್ತಾ ಇದ್ದೀಯಾ ಎಂದು ಕೇಳುತ್ತಾನೆ ಆದಿ. ಆದಿ ಆ ಮಾತು ಹೇಳಿದ್ದೇ ಗಾನವಿಗೆ ಎದೆ ಜಾರಿದಂತಾಗಿ, ಆಗಲಿಂದ ಇವರು ಕೆಲಸ ಮಾಡುತ್ತಿದ್ದಾರಲ್ವಾ, ಆದರೂ ನನ್ನನ್ನು ಗಮನಿಸುತ್ತಿದ್ದಾರಾ ಎಂಬ ಆಲೋಚನೆ ಬಂದು ಗಾನವಿಯ ಕೆನ್ನೆಗಳು ಒಂದೆಡೆ ಕೆಂಪೇರಿದರೂ ಮತ್ತೆ ತನ್ನನ್ನು ಏನನ್ನುತ್ತಾರೋ ಎಂಬ ಭಯವು ಹೆಚ್ಚಾಗುತ್ತದೆ ಗಾನವಿಗೆ. ಅದಕ್ಕೆ ಉತ್ತರ ನೀಡದೆ ಕೈಗಳನ್ನು ಹೊಸಕಿಕೊಳ್ಳುತ್ತಾ ಆದಿ ಕಡೆ ನೋಡದೆ ದಿಕ್ಕುಗಳನ್ನು ನೋಡುತ್ತಿರುತ್ತಾಳೆ. ಆದಿ ಒಮ್ಮೆ ತನ್ನ ಕಣ್ಣುಗಳನ್ನು ಕೆಳಗಿಳಿಸಿ ನೋಡುವಾಗ ಗಾನವಿ ಟೆನ್ಷನ್ನಿಂದ ಕೈಗಳನ್ನು ಹೊಸಕಿಕೊಳ್ಳುತ್ತಾ ಇರುವುದನ್ನು ಗಮನಿಸುತ್ತಾನೆ. ನಾನು ಕೇಳುತ್ತಿರುವ ಪ್ರಶ್ನೆಗೆ ಉತ್ತರ ಹೇಳದೆ ದಿಕ್ಕುಗಳನ್ನು ನೋಡ್ತಾ ಇದ್ದೀಯಾ ಏನು ಎನ್ನುತ್ತಾನೆ ಗಾನವಿಯನ್ನು. ಗಾನವಿ ಬಾಯಿ ಬಿಡದೆ ತಲೆ ತಗ್ಗಿಸಿ ಕೈಗಳನ್ನು ಹೊಸಕಿಕೊಳ್ಳುತ್ತಿದ್ದರೆ ಗಾನವಿಗೆ ಇನ್ನೂ ಹತ್ತಿರ ಬರುತ್ತಾನೆ ಆದಿ. ಗಾನವಿಗೆ ಭಯ ಹೆಚ್ಚಾಗಿ ಮೈಗೆ ಬೆವರು ಹಿಡಿದು ಹಣೆಯಿಂದ ಬೆವರು ಇಳಿಯುತ್ತಿದ್ದರೆ ಆದಿ ಕಡೆ ಕಂಗಾಲಾಗಿ ನೋಡಿ ತಲೆ ತಗ್ಗಿಸುತ್ತಾಳೆ. ಆದಿ ಇನ್ನೂ ಹತ್ತಿರ ಬಂದು ತನ್ನ ತೋರು ಬೆರಳಿನಿಂದ ಗಾನವಿಯ ಗಲ್ಲ ಹಿಡಿದು ಮೇಲಕ್ಕೆತ್ತಿ ಅವಳ ಕಣ್ಣಲ್ಲಿ ನೇರವಾಗಿ ನೋಡುತ್ತಾನೆ. ಆ ಕಣ್ಣುಗಳಲ್ಲಿ ತನ್ನ ಮೇಲಿರುವ ಆರಾಧನಾ ಭಾವ ಒಂದು ಕಡೆ, ಇನ್ನೊಂದು ಕಡೆ ತಾನು ಏನನ್ನುತ್ತಾನೋ ಎಂಬ ಭಯ ಎರಡು ಒಟ್ಟಿಗೆ ಕಾಣುತ್ತಿದ್ದರೆ ಸಣ್ಣದಾಗಿ ನಕ್ಕು, ಹೇಳು, ನಾನು ಕೇಳಿದ್ದಕ್ಕೆ ಉತ್ತರ ಹೇಳು, ಅಂದರೆ ಅತ್ತ ಇತ್ತ ದಿಕ್ಕು ನೋಡ್ತಾ ಇದ್ದೀಯಲ್ಲ, ಬಾಯಿಂದ ಮಾತು ಬರುತ್ತಿಲ್ಲವೇ ಎಂದು ಕೇಳಿದ್ದಕ್ಕೆ ಗಾನವಿಗೆ ಭಯ ಇನ್ನೂ ಹೆಚ್ಚಾಗುತ್ತದೆ. ಅದು ನಾನು ನಿಮ್ಮನ್ನು ನೋಡುತ್ತಿರಲಿಲ್ಲ ರೀ, ನಿಮಗೆ ಮಧ್ಯದಲ್ಲಿ ಏನಾದರೂ ಬೇಕಾದರೆ ಕೊಡೋಣ ಎಂದು ನೀವು ಕರೆಯುತ್ತೀರಾ ಎಂದು ನೋಡುತ್ತಿದ್ದೆ ಅಷ್ಟೇ, ಬೇರೆ ಯಾವ ಉದ್ದೇಶವಿಲ್ಲ ಎಂದು ಹೇಳುತ್ತಾಳೆ ಗಾನವಿ. ನಿನ್ನ ನೋಟ ನೋಡಿದರೆ ನನಗೆ ಏನಾದರೂ ಬೇಕಾ ಎಂದು ಕೇಳಲು ನೋಡಿದ ಹಾಗೆ ಕಾಣುತ್ತಿಲ್ಲವೇ, ಬೇಕೆಂದೇ ಇಂಟೆನ್ಷನ್ ಇಟ್ಕೊಂಡು ನನ್ನನ್ನು ನೋಡಿದ ಹಾಗಿದೆ ಎಂದು ಹೇಳುತ್ತಾನೆ ಆದಿ. ದೇವರೇ, ನಾನು ಇವರನ್ನು ನೋಡಿದ ನೋಟ ಕೂಡ ಇವರಿಗೆ ಅರ್ಥವಾಗಿ ಹೋಯಿತು.
ಈಗ ಇವರಿಂದ ನನ್ನನ್ನು ಕಾಪಾಡುವವರು ಯಾರೂ ಇಲ್ವಾ ಎಂದು ಅಂದುಕೊಳ್ಳುತ್ತಾ ತಾನು ಪೂಜಿಸುವ ಎಲ್ಲ ದೇವರುಗಳನ್ನು ಒಮ್ಮೆ ನೆನೆಯುತ್ತಾಳೆ. ತನ್ನನ್ನು ಈ ಪರಿಸ್ಥಿತಿಯಿಂದ ಪಾರು ಮಾಡುವಂತೆ ಏನೇ ನಾನು ಕೇಳಿದ್ದಕ್ಕೆ ಉತ್ತರ ಹೇಳಲ್ಲವಾ ಎನ್ನುತ್ತಿದ್ದರೆ ಗಾನವಿ ಇನ್ನೂ ಭಯಪಡುತ್ತಾ ಈಗ ನಾನು ಏನು ಉತ್ತರ ಹೇಳಬೇಕು ಎಂದು ಅಂದುಕೊಳ್ಳುತ್ತಾ ತನ್ನಲ್ಲಿ ತಾನೇ ಟೆನ್ಷನ್ ಮಾಡಿಕೊಳ್ಳುತ್ತಿರುತ್ತಾಳೆ. ಗಾನವಿ ಇನ್ನೂ ಕೈಗಳನ್ನು ಒಸಕುತ್ತಿದ್ದರೆ ಚಪಾತಿ ಹಿಟ್ಟು ಏನಾದರೂ ಕಲಿಸುತ್ತಿದ್ದೀಯಾ, ಕೈಗಳನ್ನು ಹಾಗೆ ಒಸಕುತ್ತಿದ್ದೀಯಾ ಎಂದು ಆದಿ ಅಂದಾಗ ತಕ್ಷಣ 2 ಕೈಗಳನ್ನು ಬಿಡಿಸಿ ಊಹೂ ಎಂದು ತಲೆ ಅಡ್ಡಲಾಗಿ ಹಾಡಿಸುತ್ತಾಳೆ ಗಾನವಿ. ಇನ್ನೂ ಹೆಚ್ಚು ಮಾತನಾಡಿದರೆ ಭಯದಿಂದ ಎಲ್ಲಿ ಹೋಗುತ್ತದೋ ಎಂದುಕೊಂಡು ಕಿಟಕಿಯಿಂದ ಬರುತ್ತಿರುವ ತಣ್ಣನೆಯ ಗಾಳಿಗೆ ಮುಂದಕ್ಕೆ ಹಾರುತ್ತಿರುವ ಗಾನವಿಯ ಮುಂಗುರುಳನ್ನು ತನ್ನ ಕೈಯಿಂದ ಕಿವಿಯ ಹಿಂದೆ ಸರಿಸುತ್ತಾ ಇಷ್ಟಕ್ಕೂ ಆಗಲೇ ತೆಗೆದುಕೊಂಡ ಸೀರೆಗಳು ಡ್ರೆಸ್ಸುಗಳು ಇಷ್ಟವಾಯಿತಾ ಎಂದು ಕೇಳುತ್ತಾನೆ ಆದಿ. ಸದ್ಯ ಟಾಪಿಕ್ ಬದಲಾಯಿಸಿದರು ಎಂದು ಇನ್ನೊಮ್ಮೆ ಆಗಲೇ ಬೇಡಿಕೊಂಡ ದೇವರುಗಳಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿಕೊಂಡು ಹೆಚ್ಚಾದ ಎದೆ ಬಡಿತವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ತುಂಬ ಚೆನ್ನಾಗಿವೆ ರೀ ಎಂದಳು. ಆದರೆ ಅಷ್ಟು ಬೆಲೆ ಬಾಳುವವು ನಾನೆಂದು ಕೊಂಡುಕೊಂಡಿಲ್ಲ, ನನಗೆ ಅಂತಹವುಗಳನ್ನು ಉಟ್ಟುಕೊಳ್ಳುವುದು ಕೂಡ ಅಭ್ಯಾಸವಿಲ್ಲ ಎಂದು ಹೇಳುತ್ತಾಳೆ. ಆದರೆ ಇನ್ಮುಂದೆ ಅಭ್ಯಾಸ ಮಾಡಿಕೊ, ಇನ್ಮುಂದೆ ನಿನ್ನನ್ನು ನಾನು ಇಂತಹ ಚೀಪ್ ಸೀರೆಗಳಲ್ಲಿ ನೋಡಬಾರದು ಎಂದು ಹೇಳುತ್ತಾನೆ ಆದಿ ಮಾತುಗಳಿಗೆ ಗಾನವಿ ಅವಕ್ಕಾಗಿ ಆದಿ ಕಡೆ ನೋಡುತ್ತಾಳೆ. ಏನೂ ಅಂದಾಗ ಏನಿಲ್ಲ ಎಂದು ತಲೆ ಅಡ್ಡಲಾಗಿ ಅಲ್ಲಾಡಿಸುತ್ತಿದ್ದರೆ ನಾನೇನು ಹೇಳಿದೆನೋ ಕೇಳಿಸಿತಾ, ಇಲ್ಲಾಂದರೆ ಇನ್ನೂ ನಿನ್ನ ಊಹೆಗಳಲ್ಲೇ ಇದ್ದೀಯಾ ಎಂದು ಮತ್ತೆ ಕೇಳುತ್ತಾನೆ ಆದಿ. ತಲೆ ಆಡಿಸುತ್ತಾ ಕೇಳಿಸಿತು ಎಂದು ಹೇಳುತ್ತಾಳೆ. ಗಾನವಿಯನ್ನು ಕೆಳಗಿನಿಂದ ಮೇಲಿನವರೆಗೆ ಗಮನಿಸುತ್ತಿದ್ದ ಆದಿಗೆ ಸೀರೆ ರವಿಕೆ ಸೇರದ ಜಾಗದಲ್ಲಿ ಸಣ್ಣದಾಗಿರುವ ಗಾನವಿಯ ಸೊಂಟ ಇಣುಕುತ್ತಿದ್ದರೆ ಇನ್ನಷ್ಟು ಮುಂದಕ್ಕೆ ಬರುತ್ತಾನೆ. ಗಾನವಿ ತಡಬಡಾಯಿಸಿ ಹಿಂದಕ್ಕೆ ಸರಿಯಲು ಹೋಗಿ ಬೆಡ್ ಹೆಡ್ಜ್ ತಾಗಿ ಬೀಳಲು ಹೋದಾಗ ಗಾನವಿಯ ಸೊಂಟ ಹಿಡಿದು ತನ್ನ ಮೇಲಕ್ಕೆ ಎಳೆದುಕೊಳ್ಳಲು ಹೋದ ಆದಿ ಕೂಡ ಬ್ಯಾಲೆನ್ಸ್ ತಪ್ಪಿದ್ದರಿಂದ ಗಾನವಿಯ ಜೊತೆ ಬೆಡ್ ಮೇಲೆ ಬೀಳುತ್ತಾನೆ. ಬೆಡ್ ಮೇಲೆ ಗಾನವಿ ಮೇಲೆ ಆದಿ ಹೀಗೆ ಬೀಳುತ್ತಾರೆ ಇಬ್ಬರು. ಅಲ್ಲಿ ಏನು ನಡೆಯಿತೋ ಅರ್ಥವಾಗದೆ ಆಶ್ಚರ್ಯದಿಂದ ಬೆದರಿದ ಕಣ್ಣುಗಳಿಂದ ತನ್ನ ಮೇಲಿರುವ ಆದಿ ಕಡೆ ನೋಡುತ್ತಿದ್ದರೆ ಗಾನವಿಯ ಕಣ್ಣಲ್ಲಿ ನೇರವಾಗಿ ನೋಡಿದ ಆದಿ ಮತ್ತೊಮ್ಮೆ ಆ ನೋಟದ ಮಾಯೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ. ಆದಿಯ ಬಲವಾದ ಎದೆಗೆ ಗಾನವಿಯ ಮೃದುತ್ವ ತಿಳಿಯುತ್ತಿದ್ದರೆ ಅವಳ ಮೈಯಿಂದ ಬರುತ್ತಿದ್ದ ಸಹಜವಾದ ಶ್ರೀಗಂಧದ ಪರಿಮಳ ಆದಿಯನ್ನು ಮತ್ತೇರಿಸುತ್ತಿದ್ದರೆ ಅವನ ಮನಸ್ಸಿನಲ್ಲಿ ಏನೋ ಚಿಲಿಪಿಲಿ ಆಸೆಗಳು ಹುಟ್ಟುತ್ತವೆ. ಗಾನವಿಯನ್ನು ಹೊಸ ರೂಪದಲ್ಲಿ ನೋಡುತ್ತಾ ಗಾನವಿ ತನ್ನ ಹೆಂಡತಿ ಎಂಬ ಭಾವನೆ ಮನದಲ್ಲಿ ತನ್ನ ಕೋರಿಕೆಗಳನ್ನು ಎಚ್ಚರಗೊಳಿಸುತ್ತಿದ್ದರೆ ಗಾನವಿಯ ಹಣೆಯ ಮೇಲೆ ಅಂಟದಂತೆ ಮುತ್ತು ಆದಿ ತುಟಿಗಳ ಸ್ಪರ್ಶಕ್ಕೆ ಮಾಯಾಲೋಕಕ್ಕೆ ಜಾರಿ ಹೋದ ಗಾನವಿ ಒಂದು ಕ್ಷಣ ಏನು ನಡೆಯುತ್ತದೆಯೋ ಅರ್ಥವಾಗದೆ ನಡೆಯುತ್ತಿರುವುದು ಕನಸೋ ನಿಜವೋ ತಿಳಿಯದೆ ಕಣ್ಣು ಮುಚ್ಚಿಕೊಂಡರೆ ಮುಚ್ಚಿದ ಕಣ್ಣ ರೆಪ್ಪೆಗಳ ಮೇಲೆ ಇನ್ನೆರಡು ಕಿರು ಮುತ್ತುಗಳನ್ನು ಇಟ್ಟು ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದ ಆದಿ ಸಂಪಿಗೆಯಂಥ ಮೂಗಿಗೆ ಅದಕ್ಕೆ ಇರುವ ಬಿಳಿ ಕಲ್ಲಿನ ಮೂಗುತಿ ಸುಂದರವಾಗಿ ಹೊಳೆಯುತ್ತಾ ಗಾನವಿಯ ಅಂದವನ್ನು ಇನ್ನೂ ಇಮ್ಮಡಿಗೊಳಿಸುತ್ತಿದ್ದರೆ ಅದರ ಮೇಲೆ ಮುತ್ತಿನಂಥ ಮುತ್ತು ಇಡುತ್ತಾನೆ. ಆಗಲೇ ಕೆಂಪೇರಿದ ಗಾನವಿಯ ಕೆನ್ನೆಗಳನ್ನು ತುಟಿಗಳಿಂದ ಮೃದುವಾಗಿ ಸ್ಪರ್ಶಿಸುತ್ತಾ ತನ್ಮಯತೆಯಿಂದ ಇನ್ನಷ್ಟು ಕೆಳಗೆ ಇಳಿದ ಆದಿಗೆ ಗಾನವಿಯ ತಿಳಿ ಗುಲಾಬಿ ಬಣ್ಣದ ತುಟಿಗಳು ಸುಂದರವಾಗಿ ಆಹ್ವಾನ ನೀಡುತ್ತಿದ್ದರೆ ಅವುಗಳನ್ನು ಪಡೆಯಲು ಮುಂದಕ್ಕೆ ಬಂದು ಅವುಗಳ ಮೇಲೆ ತನ್ನ ತುಟಿಗಳನ್ನು ಇಡುವಷ್ಟರಲ್ಲಿ ಯಾರೋ ಹೊರಗಿನಿಂದ ಅವರ ಬಾಗಿಲು ತಟ್ಟಿದ ಶಬ್ದ ಕೇಳಿಸುತ್ತದೆ. ಚಟಕ್ಕನೆ ಆದಿ ದೂರ ಸರಿಯುವಷ್ಟರಲ್ಲಿ ಗಾನವಿಯ ತುಟಿಗಳಿಗೆ ಆದಿ ತುಟಿಗಳು ಲೈಟಾಗಿ ಟಚ್ ಆಗಿ ಆಗಲೇ ಪರವಶತೆಯಿಂದ ಯಾವುದೋ ಲೋಕಕ್ಕೆ ಜಾರಿ ಹೋಗಿದ್ದ ಗಾನವಿಯ ಮನದ ತಲ್ಲಣವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ.
ಈ ನಡುವೆ ಡೋರ್ ಬಡಿದ ಸದ್ದು ಜೋರಾಗಿ ಕೇಳಿಸಿದ್ದರಿಂದ ಎಚ್ಚರಗೊಂಡ ಆದಿ ಸ್ವಲ್ಪ ದೂರ ಸರಿದರೆ ಗಾನವಿ ಕೂಡ ಕಣ್ಣು ತೆರೆಯುವುದರೊಂದಿಗೆ ಆದಿ ಅಲ್ಲಿಯವರೆಗೂ ಏನೂ ನಡೆದಿಲ್ಲವೆಂಬಂತೆ ಗಾನವಿಯ ಕಡೆ ನೋಡುತ್ತಿದ್ದರೆ ಗಾನವಿ ಕೂಡ ಆದಿ ಕಡೆ ನೋಡುತ್ತಾಳೆ. ಮತ್ತೆ ಡೋರ್ ಸೌಂಡ್ ಕೇಳಿಸುತ್ತಿದ್ದರೆ ಇಬ್ಬರೂ ಒಮ್ಮೆ ಡೋರ್ ಕಡೆ ನೋಡಿ ಗಾನವಿ ಹೇಳಬೇಕೆಂದರೆ ಆದಿ ಅವಳ ಮೇಲೆ ಇರುವುದರಿಂದ ತನ್ನ ಕಡೆ ನೋಡಿದಾಗ ಆದಿಗೆ ಗಾನವಿಯ ಭಾವ ಅರ್ಥವಾಗಿ ಅವಳ ಮೇಲಿಂದ ಹೇಳಲು ಹೋಗುವಷ್ಟರಲ್ಲಿ ಅವನ ಕುತ್ತಿಗೆಯಲ್ಲಿದ್ದ ಸರ ಗಾನವಿಯ ಮಾಂಗಲ್ಯ ಸರಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಹೇಳಲಾಗುವುದಿಲ್ಲ. ಅವಳ ಮೇಲಿಂದ ಗಾನವಿ ಬೆದರುತ್ತಾ ಆದಿ ಕಡೆ ನೋಡುತ್ತಿದ್ದರೆ ಸಿಕ್ಕಿ ಹಾಕಿಕೊಂಡಿರುವ ತಮ್ಮಿಬ್ಬರ ಸರಗಳನ್ನು ತೋರಿಸುತ್ತಾ ಅವುಗಳನ್ನು ಬಿಡಿಸಲು ನೋಡುತ್ತಾನೆ. ಆ ಪ್ರಕ್ರಿಯೆಯಲ್ಲಿ ಆದಿಯ ಬಿಸಿ ಉಸಿರು ಅವಳ ಕುತ್ತಿಗೆಗೆ ತಾಗಿ ಕಚಗುಳಿ ಇಟ್ಟರೆ ಅವಳ ಮನಸ್ಸು ಪುಲಕಿತಗೊಳ್ಳುವಷ್ಟರಲ್ಲಿ ಅವನ ಬೆರಳುಗಳು ಗಾನವಿಯ ಮೇಲೆ ಬಿದ್ದಾಗ ಅವಳ ಸೆರಗು ಪಕ್ಕಕ್ಕೆ ಸರಿದಿದ್ದರಿಂದ ಗಾನವಿಯ ಎದೆಗೆ ನೇರವಾಗಿ ತಾಕಿ ಅವಳನ್ನು ಚಿಗುರೆಲೆಯಂತೆ ನಡುಗುವ ಹಾಗೆ ಮಾಡುತ್ತವೆ. ಎಷ್ಟೊತ್ತಿಗೂ ಅವು ಬಿಡಿಸಿಕೊಳ್ಳದಿದ್ದಾಗ ಆದಿಗೆ ಸಿಟ್ಟು ಬಂದು ತನ್ನ ಕುತ್ತಿಗೆಯಲ್ಲಿದ್ದ ಚೈನ್ ತೆಗೆದು ಗಾನವಿಗೆ ಬಿಟ್ಟು ಬಿಡುತ್ತಾನೆ. ಗಾನವಿ ಇನ್ನು ಆದಿ ಕಡೆಗೆ ಆರಾಧನೆಯಿಂದ ನೋಡುತ್ತಿದ್ದರೆ ಇವಳು ಇನ್ನು ಯಾವುದೋ ಊಹಾಲೋಕದಲ್ಲಿ ವಿಹರಿಸುತ್ತಿದ್ದಾಳೆ ಎಂದು ಅಂದುಕೊಂಡು ಮೇಲಿದ್ದ ಆದಿಗೆ ಗಾನವಿಯ ಸೀರೆ ಪಕ್ಕಕ್ಕೆ ಸರಿದು ಬೆಳ್ಳಗೆ ಹಾಲಿನ ಕೆನೆಯಂತೆ ಇರುವ ಸೊಂಟದ ಮಡಿಕೆ ಸಣ್ಣ ಚಂದ್ರನ ಹಾಗೆ ಕಾಣುತ್ತಿದ್ದರೆ ಅದರ ಮೇಲೆ ಕೈಹಾಡಿಸುತ್ತಾ ಆ ಮಡಿಕೆಯನ್ನು ಸರಿಪಡಿಸಲಾಗಿ ಆದಿಯ ಸ್ಪರ್ಶಕ್ಕೆ ಗಾನವಿಗೆ ನೋವು ತಿಳಿದು ಈ ಲೋಕಕ್ಕೆ ಬಂದು ಎದುರಿಗೆ ನೋಡುವಷ್ಟರಲ್ಲಿ ಆದಿನ ನೋಟ ತನ್ನ ಮೇಲೆಯೇ ಇರುವುದರಿಂದ ಗುಟುಕು ನುಂಗುತ್ತಾ ಆದಿ ಕಡೆ ನೋಡುತ್ತಾಳೆ. ಗಾನವಿ ಎಚ್ಚರಗೊಂಡ ನಂತರ ಏನದು ನೋಟ? ಯಾರೋ ಡೋರ್ ಬಡಿಯುತ್ತಿದ್ದಾರೆ, ಹೋಗಿ ತೆಗೆಯೋಣ ಅಂತ ಇಲ್ಲದೆ ಆಗ್ಲಿಂದ ಏನೋ ನಿನ್ನ ಊಹೆಗಳಲ್ಲಿ ನೀನು ವಿಹರಿಸುತ್ತಾ ಇದ್ದೀಯಾ ಎಂದು ಹೇಳಿ ಅವಳ ಮೇಲಿಂದ ಹೇಳುತ್ತಾನೆ ಆದಿ. ಏನು ಊಹೆಗಳಲ್ಲಿ ವಿಹರಿಸುತ್ತಿದ್ದೇನಾ? ಅಂದರೆ ಆಗಲೇ ನಡೆದಿದ್ದೆಲ್ಲ ನನ್ನ ಭ್ರಮೇನಾ ಎಂದು ಅಂದುಕೊಳ್ಳುತ್ತಾ ಅದೇ ಆಗಿರಬಹುದು. ಆದರೂ ಈ ಮಧ್ಯೆ ನಾನು ಸಿಕ್ಕಾಪಟ್ಟೆ ಊಹಿಸಿಕೊಳ್ಳುತ್ತಿದ್ದೇನೆ. ಇಲ್ಲದಿದ್ದರೆ ಅವರು ನನಗೆ ಮುತ್ತು ಕೊಡುವುದು ಏನು? ನನ್ನ ಹುಚ್ಚು ಅಲ್ಲದಿದ್ದರೆ ಆಸೆಗೂ ಒಂದು ಮಿತಿ ಇರಬೇಕು ಎಂದು ತನ್ನಲ್ಲಿ ತಾನೇ ಗೊಣಗಿಕೊಳ್ಳುತ್ತಿರುತ್ತಾಳೆ. ಗಾನವಿಯ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಆದಿ ಗಾನವಿಯ ಮುಗ್ಧತೆಗೆ ಅವಳಿಗೆ ಕಾಣದಂತೆ ಸಣ್ಣದಾಗಿ ನಗುತ್ತಾನೆ. ಏನು ಇನ್ನೂ ಹಾಗೆ ನೋಡ್ತಾ ಇದ್ದೀಯಾ? ಮೊದಲು ಹೋಗಿ ಯಾರು ಬಂದಿದ್ದಾರೆ ನೋಡು ಎಂದು ಸೀರಿಯಸ್ ಆಗಿ ಹೇಳುವುದರೊಂದಿಗೆ ಹಾಗೇರಿ ಎಂದು ಹೇಳುತ್ತಾ ಎದ್ದು ಓಡಲು ಹೋದರೆ ನಿಲ್ಲು ಎಂದು ಹೇಳಿ ಗಾನವಿಯ ಚೆದುರಿದ ಕೂದಲನ್ನು ಹತ್ತಿರವಿದ್ದು ಸರಿ ಮಾಡಿ ಸೊಂಟದ ಹತ್ತಿರ ಸರಿದಿದ್ದ ಅವಳ ಸೆರಗನ್ನು ಕೆಳಗೆ ಎಳೆದು ಇನ್ನೊಮ್ಮೆ ಆ ನೆಪದಲ್ಲಿ ಗಾನವಿಯ ಸೊಂಟವನ್ನು ಮೀಟಿ ಅವಳ ಎದೆಯಲ್ಲಿ ತಲ್ಲಣ ಹುಟ್ಟಿಸಿ ಈಗ ಹೋಗು ಎನ್ನುತ್ತಿದ್ದರೆ ಅದುರುತ್ತಿರುವ ಎದೆಯೊಂದಿಗೆ ಓಡುತ್ತಾ ಬೆಡ್ ಇಳಿದು ಹೋಗುತ್ತಾಳೆ ಗಾನವಿ. ಡೋರ್ ಹತ್ತಿರ ಬಂದು ಮೆಲ್ಲಗೆ ಉಸಿರು ಎಳೆದು ಬಿಟ್ಟು ತನ್ನನ್ನು ತಾನು ಸ್ವಲ್ಪ ಸಮಾಧಾನ ಪಡಿಸಿಕೊಂಡು ಬಾಗಿಲು ತೆಗೆಯಲಾಗಿ ಅಲ್ಲಿ ಎದುರಿಗೆ ಇರುತ್ತಾರೆ ಸೀತಮ್ಮ. ಏನು ಸೀತಮ್ಮ ಎಂದು ಗಾನವಿ ಕೇಳುತ್ತಿದ್ದರೆ ಗಾನವಿ ದನಿಯಲ್ಲಿನ ಕಂಗಾಲು ನೋಡಿ ಗಾನವಿಯನ್ನು ಮೇಲಿಂದ ಕೆಳಗಿನವರೆಗೂ ನೋಡುತ್ತಿದ್ದರೆ ಏನಾಯಿತು ಸೀತಮ್ಮ ಎಂದು ತಡಬಡಿಸುತ್ತಾ ಕೇಳುತ್ತಾಳೆ. ಗಾನವಿಯ ತಡಬಡಾಯಿಸುವಿಕೆಯನ್ನು ಗ್ರಹಿಸಿ ಅವಳ ಕುತ್ತಿಗೆಯಲ್ಲಿ ಮಾಂಗಲ್ಯ ಸರದ ಜೊತೆ ನೇತಾಡುತ್ತಿರುವ ಆದಿಯ ಚೈನ್ ನೋಡಿ ಅವರ ಮಧ್ಯೆ ಏನೋ ನಡೆದಿದೆ ಎಂದು ಊಹಿಸಿ ಸಣ್ಣದಾಗಿ ನಕ್ಕು ಊಟ ರೆಡಿ ಆಯ್ತಮ್ಮ ಕೆಳಗೆ ಬನ್ನಿ ಎಂದು ಹೇಳಿ ಸರಸರನೆ ಹೊರಟು ಹೋಗುತ್ತಾಳೆ ಮೇಲಿಂದ ನಗುತ್ತಾ. ಬರುತ್ತಿರುವ ಸೀತಮ್ಮನನ್ನು ನೋಡಿ ಏನು ಸೀತಮ್ಮ ನಗುತ್ತಾ ಬರ್ತಾ ಇದ್ದೀಯಾ ಎಂದು ಕೇಳುತ್ತಾಳೆ ಶಾಂಭವಿ. ಶಾಂಭವಿಯನ್ನು ನೋಡಿದ ಸೀತಮ್ಮ ಏನಿಲ್ಲಮ್ಮ ನಮ್ಮ ಮಾವ ನೆನಪಾದರೂ ನಗುತ್ತಾ ಬರುತ್ತಿದ್ದೇನೆ ಅಷ್ಟೆ ಎಂದು ಹೇಳುತ್ತಾ ಕಿಚನ್ ಒಳಗೆ ಹೋಗುತ್ತಾಳೆ.
ಸೀತಮ್ಮನನ್ನು ಕಳುಹಿಸಿ ಒಳಗೆ ಹೋದ ಗಾನವಿ ಆದಿ ತನ್ನ ಕಡೆಯೇ ನೋಡುತ್ತಿರುವುದರಿಂದ ಆ ನೋಟಕ್ಕೆ ತಡಬಡಾಯಿಸಿ ಊಟ ರೆಡಿ ಆಯಿತು, ಕೆಳಗೆ ಬನ್ನಿ ಅಂತ ಹೇಳಿ ಹೋದರು ಸೀತಮ್ಮ ಎಂದು ಹೇಳುತ್ತಾಳೆ ಗಾನವಿ. ಗಾನವಿಯ ಪರಿಸ್ಥಿತಿ ನೋಡಿ ಈಗ ಕೆಳಗೆ ಹೋದರೆ ಎಲ್ಲರ ದೃಷ್ಟಿ ಇವಳ ಮೇಲೆಯೇ ಇರುತ್ತದೆ ಎಂದು ಅಂದುಕೊಂಡು ಕೆಳಗೆ ಬೇಡ, ಊಟ ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ ಆದಿ. ಇಲ್ಲಿಗಾ ಎಂದು ಅಂದುಕೊಂಡು ಸರಿ ಸರಿ ಎಂದು ತಲೆ ಆಡಿಸಿ ಊಟ ತರಲು ಕೆಳಗೆ ಹೋಗುತ್ತಾಳೆ ಗಾನವಿ. ಸೀತಮ್ಮನ ಜೊತೆ ಮಾತನಾಡಿದ ಶಾಂಭವಿ ಇನ್ನೂ ಅಲ್ಲಿಯೇ ಇದ್ದಿದ್ದರಿಂದ ಕೆಳಗೆ ಬರುತ್ತಿರುವ ಗಾನವಿಯನ್ನು ನೋಡಿ ಅವಳ ರೂಪವನ್ನು ಗಮನಿಸುತ್ತಾ ಆದಿ ಕುತ್ತಿಗೆಯಲ್ಲಿ ಯಾವಾಗಲೂ ಇರುತ್ತಿದ್ದ ಸರ ಈ ದಿನ ಗಾನವಿಯ ಕುತ್ತಿಗೆಯಲ್ಲಿ ನೇತಾಡುತ್ತಿರುವುದನ್ನು ನೋಡಿ ಅವರ ಮಧ್ಯೆ ಏನು ನಡೆದಿರಬಹುದು ಎಂದು ಅರ್ಥವಾಗಿ ಕಣ್ಣುಗಳಲ್ಲಿ ದ್ವೇಷ ತುಂಬಿಕೊಳ್ಳುತ್ತಾ ಕೋಪದಿಂದ ಗಾನವಿ ಕಡೆಯೇ ನೋಡುತ್ತಿರುತ್ತಾಳೆ. ಲಾಭವಿಲ್ಲ, ಇವರಿಬ್ಬರನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಬೇರೆ ಮಾಡಬೇಕು. ದಿನ ದಿನಕ್ಕೆ ಇವರಿಬ್ಬರ ಮಧ್ಯೆ ಸನ್ನಿಹಿತ ಹೆಚ್ಚಾಗುತ್ತಿದೆ. ಇದು ನನಗೆ ಅಷ್ಟು ಒಳ್ಳೆಯದಲ್ಲ. ಎಂತಹ ಪರಿಸ್ಥಿತಿಯಲ್ಲೂ ಇವಳನ್ನು ಆ ಅಜಯ್ನೊಂದಿಗೆ ಕಳುಹಿಸಿಬಿಡಬೇಕು ಎಂದು ಸೇಡಿನಿಂದ ಹಲ್ಲು ಮಸೆಯುತ್ತಾ ಒಳಗೆ ಹೊರಟು ಹೋಗುತ್ತಾಳೆ ಶಾಂಭವಿ. ಕೆಳಗೆ ಬಂದ ಗಾನವಿ ಕಿಚನ್ಗೆ ಹೋಗಿ ಒಂದು ಟ್ರೈ ತೆಗೆದುಕೊಂಡು ಅವರಿಬ್ಬರಿಗೂ ಬೇಕಾದ ಊಟವನ್ನು ಬೌಲ್ಗಳಲ್ಲಿ ಜೋಡಿಸಿಕೊಂಡು ಮೇಲೆ ತೆಗೆದುಕೊಂಡು ಹೋಗಲು ನೋಡುತ್ತಾಳೆ. ಅಂತೆಯೇ ಅಲ್ಲಿಗೆ ಬಂದ ಸೀತಮ್ಮ, ಏನಾಯಿತು ಗಾನವಿಯಮ್ಮ, ಊಟ ಮೇಲೆ ತೆಗೆದುಕೊಂಡು ಹೋಗುತ್ತಿದ್ದೀರಾ ಏಕೆ ಎಂದು ಕೇಳಿದರೆ, ಅವರೇ ನಮ್ಮಿಬ್ಬರ ಊಟ ಮೇಲೆಯೇ ತೆಗೆದುಕೊಂಡು ಬಾ ಎಂದರು ಸೀತಮ್ಮ ಎಂದು ಹೇಳುತ್ತಾ ಮರು ಮಾತಿಗೆ ಅವಕಾಶ ಕೊಡದೆ ಟ್ರೈ ತೆಗೆದುಕೊಂಡು ಮೇಲೆ ಹೊರಟು ಹೋಗುತ್ತಾಳೆ. ಮೇಲೆ ಹೋಗುತ್ತಿರುವ ಗಾನವಿಯನ್ನು ನೋಡುತ್ತಾ, ಚಿಕ್ಕ ಯಜಮಾನರು ನಿಮ್ಮನ್ನು ಬಿಟ್ಟು ಒಂದು ನಿಮಿಷ ಕೂಡ ಇರಲಾರದಂತಾಗಿದ್ದಾರೆ ಅಮ್ಮ. ಇದು ನಿಮ್ಮಿಬ್ಬರಿಗೂ ತುಂಬ ಒಳ್ಳೆಯ ವಿಷಯ. ನಿಮ್ಮಿಬ್ಬರ ಮೇಲೆ ಯಾರ ದೃಷ್ಟಿಯೂ ಬೀಳಬಾರದು ಎಂದು ಅಂದುಕೊಳ್ಳುತ್ತಾ ಉಳಿದವರಿಗೆ ಊಟ ಬಡಿಸಲು ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನ ಜೋಡಿಸುತ್ತಾಳೆ. ತನ್ನ ರೂಮ್ಗೆ ಹೋದ ಶಾಂಭವಿಗೆ ಇನ್ನೂ ಕೋಪ ತಣ್ಣಗಾಗದೇ ಇರುವುದರಿಂದ ಇನ್ನೇನೋ ದಿನ ದಿನಕ್ಕೆ ಆದಿಗೆ ಹತ್ತಿರವಾಗುತ್ತಿದೆ. ಆದಿಗೆ ಹತ್ತಿರವಾಗುತ್ತಿದೆ. ಆದರೆ ನನ್ನ ಸೊಸೆ ಕಾವ್ಯ ಮಾತ್ರ ಕನಿಷ್ಠ ಮನೆಯಲ್ಲಿ ಕೂಡ ಇರುತ್ತಿಲ್ಲ. ಬಹುಶಃ ಕಾಲೇಜು ಮುಗಿದು 2 ಗಂಟೆಗಳಾದರೂ ಇವಳು ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿ ಸತ್ತಳೋ ಏನೋ ಅಂದುಕೊಳ್ಳುತ್ತಾ ಕಾವ್ಯ ನಂಬರ್ಗೆ ಫೋನ್ ಮಾಡುತ್ತಾಳೆ. ಆಲ್ರೆಡಿ ಪಬ್ನಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿಯಲ್ಲಿರುವ ಕಾವ್ಯ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡುತ್ತಿದ್ದರೆ ಸಡನ್ನಾಗಿ ತನ್ನ ಮೊಬೈಲ್ ರಿಂಗ್ ಆಗುವಷ್ಟರಲ್ಲಿ ಯಾರೋ ಎಂದು ತೆಗೆದು ನೋಡಿದರೆ ಅದರಲ್ಲಿ ಶಾಂಭವಿ ನಂಬರ್ ಇರುವುದರಿಂದ ಅಮ್ಮೋ ಅತ್ತೆ ತುಂಬ ದಿನಗಳ ನಂತರ ಮತ್ತೆ ಫೋನ್ ಮಾಡಿದ್ದಾರೆ. ಈ ಮಧ್ಯೆ ನನ್ನನ್ನು ಅಷ್ಟಾಗಿ ತಲೆಕೆಡಿಸಿಕೊಳ್ಳುತ್ತಿಲ್ಲ ಅಂದುಕೊಂಡಿದ್ದೆ. ನಾನು ಇನ್ನೂ ಮನೆಗೆ ಹೋಗಿಲ್ಲ. ಈಗ ಕೇಳಿದರೆ ಏನು ಹೇಳಬೇಕೋ ಏನೋ ಅಂದುಕೊಳ್ಳುತ್ತಾ ಭಯದಿಂದಲೇ ಫೋನ್ ಲಿಫ್ಟ್ ಮಾಡುತ್ತಾಳೆ ಕಾವ್ಯ. ಫೋನ್ ಲಿಫ್ಟ್ ಮಾಡಿ ಹಲೋ ಅತ್ತೆ ಎಂದು ಕಾವ್ಯ ಕೊಂಚುತ್ತಿದ್ದರೆ, ಎಲ್ಲಿ ಸತ್ತಿದ್ದೀಯೇ? ಕಾಲೇಜು ಮುಗಿದು ಎಷ್ಟು ಟೈಮ್ ಆಯಿತು? ಇನ್ನೂ ಮನೆಗೆ ಬಾರದೆ ಎಲ್ಲಿ ಅಲೆದಾಡುತ್ತಿದ್ದೀಯಾ? ಯಾವ ಪಬ್ನಲ್ಲಿ ಯಾವ ಫ್ರೆಂಡ್ಸ್ ಜೊತೆ ತಿರುಗುತ್ತಿದ್ದೀಯಾ ಅಂದ್ಲು. ಅಯ್ಯೋ ಅತ್ತೆ, ನೀವು ನನ್ನನ್ನು ತುಂಬ ಅಪಾರ್ಥ ಮಾಡಿಕೊಳ್ಳುತ್ತಿದ್ದೀರಾ. ನೀವು ಹೇಳಿದಾಗಿನಿಂದ ನಾನು ಫ್ರೆಂಡ್ಸ್ ಪಾರ್ಟೀಸ್ ಅಂತ ಹೋಗುತ್ತಿಲ್ಲ ಅಂದಾಗ, ಹಾಗಾದರೆ ಇನ್ನೂ ಮನೆಗೆ ಬಾರದೆ ಏನು ಮಾಡುತ್ತಿದ್ದೀಯಾ? ಎಲ್ಲಿ ಅಲೆದಾಡುತ್ತಿದ್ದೀಯಾ? ಇಲ್ಲಿ ಅದೇನು ನಿಮ್ಮ ಭಾವನನ್ನು ಚೆನ್ನಾಗಿ ಬಲೆಯಲ್ಲಿ ಹಾಕಿಕೊಳ್ಳುತ್ತಿದ್ದೆ. ನೀನು ಮಾತ್ರ ಈ ಮಧ್ಯೆ ಕನಿಷ್ಠ ಅವನ ಕಣ್ಣಿಗೆ ಕೂಡ ಕಾಣಿಸದೆ ಕಾಲೇಜು ಫ್ರೆಂಡ್ಸು ಪಾರ್ಟಿ ಅಂತ ತಿರುಗುತ್ತಲೇ ಇದ್ದೀಯಾ ಎಂದು ಮತ್ತೆ ತಿರುಗಿ ಕಾವ್ಯಾಳನ್ನು ಬೈಯುತ್ತಾ, ಏನು ಮಾಡಲಿ ಅತ್ತೆ, ನಾನು ಏನೇ ಮಾಡಿದರೂ ಭಾವ ನನ್ನ ಕಡೆ ಕನಿಷ್ಠ ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಆದರೆ ನೀವು ಮಾತ್ರ ನನ್ನನ್ನು ಬಿಡುವುದಿಲ್ಲ. ಭಾವನ ಹಿಂದೆ ತಿರುಗು ಅಂತೀರಾ. ಭಾವ ನನ್ನನ್ನು ಒಂದು ಸಲ ನೋಡಿದರೆ ನನಗೆ ಭಯದಿಂದ ನಡುಕ ಬಂದು ಬಿಡುತ್ತದೆ. ಅದಕ್ಕೆ ಅವರ ಮುಂದೆ ಕೂಡ ಹೋಗುತ್ತಿಲ್ಲ ಎಂದು ಅಂದುಕೊಳ್ಳುತ್ತಾ, ಅತ್ತೆ ನಾನು ಪಾರ್ಟಿಗೆ ಏನೂ ಬಂದಿಲ್ಲ. ಅನಿರೀಕ್ಷಿತವಾಗಿ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯಿತು. ನಾವೆಲ್ಲರೂ ಸೇರಿ ಹಾಸ್ಪಿಟಲ್ಗೆ ಅವಳನ್ನು ಕರೆದುಕೊಂಡು ಬಂದಿದ್ದೇವೆ ಎಂದು ಸುಳ್ಳು ಹೇಳಿಬಿಡುತ್ತಾಳೆ ಕಾವ್ಯ. ಹೌದಾ, ಯಾವ ಹಾಸ್ಪಿಟಲ್ ಹೇಳೆ, ನಾನು ಕೂಡ ಬರುತ್ತೇನೆ. ನಾನು ಕೂಡ ನಿಮ್ಮ ಫ್ರೆಂಡನ್ನು ವಿಚಾರಿಸುತ್ತೇನೆ ಎಂದು ಅನ್ನುತ್ತಿದ್ದರೆ, ಅಯ್ಯೋ ಅತ್ತೆ, ಈಗ ಇಲ್ಲಿಗೆ ನೀವೇಕೆ? ನಾನೇ ಮನೆಗೆ ಬರುತ್ತಿದ್ದೇನೆ, ಈಗಲೇ ಹೊರಡುತ್ತೇನೆ ಎಂದು ಹೇಳಿ, ಓಕೆ ಬಾಯ್ ಅತ್ತೆ, ನಾನು ಬರುತ್ತಿದ್ದೇನೆ ಎಂದು ಫೋನ್ ಇಟ್ಟು ಬಿಡುತ್ತಾಳೆ ಕಾವ್ಯ.
ಪಕ್ಕದಲ್ಲೇ ಇದ್ದ ಫ್ರೆಂಡ್ಸ್ ಕಾವ್ಯಾಳನ್ನು ನೋಡಿ, ಇಷ್ಟಕ್ಕೂ ಫೋನ್ ಯಾರದೇ, ಅಷ್ಟೊಂದು ಟೆನ್ಷನ್ ಮಾಡಿಕೊಳ್ತಾ ಇದೀಯಾ, ಯಾವಾಗಲೂ ನಿನ್ನನ್ನು ಇಷ್ಟು ಟೆನ್ಷನ್ ಆಗಿ ನೋಡಿಲ್ಲ ಎಂದು ಅನ್ನುತ್ತಿದ್ದರೆ, ಏನು ಹೇಳಲಿ, ನಮ್ಮ ಅತ್ತೆ ಫೋನ್ ಮಾಡಿದರು. ನಾನು ಯಾರಿಗಾದರೂ ಭಯಪಡುತ್ತೇನೆ ಎಂದರೆ ಅದು ನಮ್ಮ ಅತ್ತೆಗೆ ಮಾತ್ರ. ಯಾಕೆ ಅಷ್ಟೊಂದು, ಏನು ಮಾಡುತ್ತಾರೆ ನಿಮ್ಮ ಅತ್ತೆ ಅಂದಾಗ, ನಮ್ಮ ಭಾವನನ್ನು ನನ್ನ ಬಲೆಯಲ್ಲಿ ಹಾಕಿಕೋ ಅನ್ನುತ್ತಾರೆ. ಆದರೆ ಅವರೇನೋ ನನ್ನ ಕಡೆ ಕನಿಷ್ಠ ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಇವರಿಬ್ಬರ ಮಧ್ಯೆ ನಾನು ನಲಿಗಿ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾ ಇನ್ನೊಂದು ಡ್ರಿಂಕ್ ಗ್ಲಾಸ್ ತೆಗೆದುಕೊಳ್ಳುತ್ತಾಳೆ ಕಾವ್ಯ. ನಿನಗೆ ಕೂಡ ನಿಮ್ಮ ಭಾವ ಅಂದರೆ ಇಷ್ಟನಾ ಎಂದು ಕೇಳಿದ್ದಕ್ಕೆ, ಇಷ್ಟನಾ ಅಂದರೆ ನಾನು ಹೌದು ಅಂತಾನೂ ಅಲ್ಲ, ಅಲ್ಲ ಅಂತಾನೂ ಹೇಳಲಾರೆ. ಆದರೆ ಚಿಕ್ಕಂದಿನಿಂದ ಅತ್ತೆ ಆದಿ ಭಾವನೆ ನಿನ್ನ ಗಂಡ ಎಂದು ಹೇಳುತ್ತಿದ್ದರೆ ಏನೋ ಫೀಲಿಂಗ್ ಅಷ್ಟೇ. ಆದರೆ ನಮ್ಮ ಭಾವನಿಗೆ ಬೇರೆ ಹುಡುಗಿ ಜೊತೆ ಮದುವೆಯಾಗಿದೆ. ಆದರೂ ನಮ್ಮ ಅತ್ತೆ ಕೇಳಿಸಿಕೊಳ್ಳದೆ ಆ ಹುಡುಗಿಯನ್ನು ಹೊರಹಾಕಿ ನಮ್ಮ ಭಾವನಿಗೆ ನನಗೆ ಮದುವೆ ಮಾಡಬೇಕು ಎಂದು ನೋಡುತ್ತಿದ್ದಾರೆ. ಆದರೆ ಅದು ನನಗೆ ಇಷ್ಟವಿಲ್ಲ. ಆದರೂ ನಮ್ಮ ಅತ್ತೆ ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ಎಂದು ಹೇಳುತ್ತಾಳೆ ಕಾವ್ಯ. ಅದೇನು, ಮದುವೆಯಾದ ಹುಡುಗನಿಗೆ ಮತ್ತೆ ನಿನ್ನ ಜೊತೆ ಮದುವೆ ಮಾಡುವುದೇನು ಎಂದು ಅಂದರೆ, ಏನೋ ಅವೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಕಾಟ ತಡೆದುಕೊಳ್ಳಲಾಗದೆ ಹೀಗೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಎಂದು ಇಲ್ಲಿಗೆ ಬರುತ್ತಿದ್ದೇನೆ ಎಂದು ಅನ್ನುತ್ತಿದ್ದರೆ, ಪಕ್ಕದಿಂದ ಕಾವ್ಯಳ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಸಾಕೇತ್, ಅಂದರೆ ನಿನಗೆ ನಿಮ್ಮ ಭಾವನ ಜೊತೆ ಮದುವೆ ಅಂದರೆ ಇಷ್ಟವಿಲ್ಲವಾ? ನಿನ್ನ ಹಾರ್ಟ್ನಲ್ಲಿ ಪ್ಲೇಸ್ ಇನ್ನೂ ಖಾಲಿಯಾಗಿ ಇದೆಯಾ? ಹಾಗಾದರೆ ನನಗೊಂದು ಚಾನ್ಸ್ ಇದೆ ಎಂದು ಸಂತೋಷ ಪಡುತ್ತಾನೆ. ಇನ್ನೊಂದು 10 ನಿಮಿಷದಲ್ಲಿ ಓಕೆನೆ, ಬಾಯ್. ಈಗ ಕೂಡ ನಾನು ಮನೆಗೆ ಹೋಗದಿದ್ದರೆ ನಮ್ಮ ಅತ್ತೆ ನನಗೆ ಬಡಿಗೆ ಪೂಜೆ ಮಾಡುತ್ತಾರೆ. ಅದ್ಯಾಕೋ ಅಸಲೇ ತುಂಬ ಕೋಪವಾಗಿ ಇರುವ ಹಾಗಿದೆ. ಓಕೆ ಬಾಯ್ ಎಂದು ಹೇಳಿ ಅವಳು ಹೋಗುತ್ತಿದ್ದರೆ, ಅವಳ ಹಿಂದೆಯೇ ಬಂದ ಸಾಕೇತ್, ನಿಲ್ಲು ಕಾವ್ಯ, ನಾನು ನಿನ್ನನ್ನು ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿ ತನ್ನ ಕಾರಿನಲ್ಲಿ ಕಾವ್ಯನನ್ನು ಕರೆದುಕೊಂಡು ಹೊರಡುತ್ತಾನೆ. ಕಾವ್ಯ ಅಂದರೆ ಸಾಕೇತ್ಗೆ ತುಂಬ ಇಷ್ಟ. ಅವಳನ್ನು ಮದುವೆಯಾಗಬೇಕು ಎಂದು ಅಂದುಕೊಳ್ಳುತ್ತಾನೆ ಸಾಕೇತ್. ಅದಕ್ಕೆ ಕಾವ್ಯಳನ್ನು ಎಲ್ಲೂ ಒಂಟಿಯಾಗಿ ಬಿಡದೆ ಅವಳನ್ನು ಫಾಲೋ ಮಾಡುತ್ತಲೇ ಇರುತ್ತಾನೆ. ಹಾಗೆ ಅವರಿಬ್ಬರು ಕೂಡಿ ಮನೆ ಕಡೆ ಹೊರಡುತ್ತಾರೆ. ಕಾವ್ಯ ಮನೆಗೆ ಬಂದ ಕೂಡಲೇ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಲಿಸಿದ ಸಾಕೇತ್, ಓಕೆ ಕಾವ್ಯ, ಬಾಗಿಲ ಮುಂದೆ ಬಂದರೆ ಯಾರಾದರೂ ನೋಡಿದರೆ ನಿನ್ನನ್ನು ತಪ್ಪಾಗಿ ಅಂದುಕೊಳ್ಳುತ್ತಾರೆ. ಇಲ್ಲಿಂದ ನೀನು ಹೋಗು ಅಂದಾಗ ಕಾರು ಇಳಿದು, ಬಾಯ್ ಸಾಕೇತ್, ತುಂಬ ಥ್ಯಾಂಕ್ಸ್ ನನ್ನನ್ನು ಡ್ರಾಪ್ ಮಾಡಿದ್ದಕ್ಕೆ ಎಂದು ಸಾಕೇತ್ಗೆ ಬಾಯ್ ಹೇಳಿ ಒಳಗೆ ಹೋಗುತ್ತಾಳೆ. ಕಾವ್ಯ ಬರುವುದಕ್ಕಾಗಿಯೇ ಕಾಯುತ್ತಿದ್ದ ಶಾಂಭವಿ ಕಾವ್ಯ ಬಂದ ಕೂಡಲೇ ಅವಳನ್ನು ರೂಮಿಗೆ ಎಳೆದುಕೊಂಡು ಹೋಗಿ ಅವಳ ಅವತಾರ ನೋಡಿ, ಈಗ ಹೇಳೆ, ಯಾವ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯಿತು? ಯಾವ ಹಾಸ್ಪಿಟಲ್ಗೆ ಹೋಗಿ ಬರ್ತಾ ಇದ್ದೀಯಾ? ನಿನ್ನ ಅವತಾರ ನೋಡಿದರೆ ಸುಲಭವಾಗಿ ಹೇಳಬಹುದು ನೀನು ಪಾರ್ಟಿಗೆ ಹೋಗಿ ಬರುತ್ತಿದ್ದೀಯಾ ಎಂದು. ನನ್ನ ಹತ್ತಿರವೇ ಸುಳ್ಳು ಹೇಳುವಷ್ಟು ದೊಡ್ಡವಳಾದೆಯಾ? ನಾನೇನೋ ನಿನಗೆ ಒಳ್ಳೆಯದು ಮಾಡಬೇಕು ಎಂದು ನೋಡುತ್ತಿದ್ದರೆ ನಿನಗೇನೋ ಅದೇನೋ ಬೇಕಿಲ್ಲ. ನಿನ್ನ ಪಾಡಿಗೆ ನೀನು ಎಂಜಾಯ್ ಮಾಡುತ್ತಾ ಇದ್ದೀಯ. ಹೀಗೆ ನಡೆದರೆ ನಿನ್ನನ್ನು ನಿಮ್ಮ ಅಪ್ಪನನ್ನು ಮನೆಯಿಂದ ಹೊರ ಹಾಕುತ್ತಾರೆ ನಿಮ್ಮ ಮಾವಯ್ಯ. ಅದು ನೆನಪಿಟ್ಟುಕೋ. ಆದಿಯನ್ನು ಬಲೆಗೆ ಬೀಳಿಸಿಕೊಳ್ಳಲು ಪ್ರಯತ್ನಿಸು ಎಂದು ಒಂದು ದೊಡ್ಡ ಗ್ಲಾಸ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾಂಭವಿ. ಕಾವ್ಯ ತನ್ನ ಅತ್ತೆಯ ಮಾತುಗಳು ಯಾವಾಗಲೂ ಇರುವುದೇ ಎಂದು ಲೈಟಾಗಿ ತೆಗೆದುಕೊಂಡು ಅವುಗಳನ್ನು ದೊಡ್ಡದಾಗಿ ತಲೆ ಕೆಡಿಸಿಕೊಳ್ಳದೆ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ಹಟ್ಟಲಾಗಿ ಮಂಚದ ಮೇಲೆ ಬಿದ್ದು ಬಿಡುತ್ತಾಳೆ ಕಾವ್ಯ. ಈ ಕತೆ ಇನ್ನೂ ಇದೆ ಫ್ರೆಂಡ್ಸ್. ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.